ಸೊ ಆಕ್ಚುಲಿ ಈ ಲೈಟ್ ಹೌಸ್ ಹತ್ರ ಬಂದಿದ್ದೆ. ಸೊ 5 ಗಂಟೆಗೆ ಬಿಡ್ತಾರೆ ಅಂತ ಹೇಳಿದ್ರೆ, ಅದು ಮಳೆ ಇಲ್ಲ ಅಂದ್ರೆ ಮಾತ್ರ ಬಿಡ್ತಾರಂತೆ. ಅಂಡ್ ಇಲ್ಲಿ ಲೋಕಲ್ ಲೈಟ್ಸ್ ಇದ್ದಾರೆ, ಅವರೆಲ್ಲ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಬೀಚ್ಗೆಲ್ಲ ಹೋಗ್ಬಾರ್ದು, ಬೀಚ್ ಹತ್ರ ಎಲ್ಲ ಹೋಗ್ಬಾರ್ದು, ಬಿಡುದಿಲ್ಲ, ಏನಕ್ಕಂದ್ರೆ DC ಅವ್ರ ಕಡೆಯಿಂದ ಆರ್ಡರ್ ಆಗಿದೆಯಂತೆ. ಸೊ ಈ ಟೈಮಲ್ಲಿ ಆಕ್ಚುಲಿ ಈಗ ನಾನು ಬಂದಿರೋದು ಜುಲೈ. ಯಾವ ಟೈಮ್ ಬರಬೇಕು? ಓಕೆ, ಸೆಪ್ಟೆಂಬರ್ ಮೇಲೆ ಬಂದ್ರೆ ಎಲ್ಲಾ ಬೀಚು ಪ್ರತಿಯೊಂದು, ಅಂಡ್ ನಾಟ್ ಫ್ರಮ್ ಓನ್ಲಿ ಸೂರತ್ ಕಲ್ ಅಂತಲ್ಲ, ಫ್ರಮ್ ಮುರುಡೇಶ್ವರ ಇಂದ ಹಿಡಿದು ಎಲ್ಲಾ ಕಡೆನೂ ಬೀಚ್ಗೆ ಹೋಗ್ಬೇಕು ಅಂದ್ರೆ ಸೆಪ್ಟೆಂಬರ್ ಆಗಸ್ಟ್ ಅದಾದ್ಮೇಲೆ ಬರ್ಬೇಕು ಅಂತ ಇಲ್ಲಿ ಲೋಕಲ್. ಸೊ ಇಲ್ಲಿ ಲೋಕಲ್ ಹುಡುಗರು ಇದಾರಲ್ಲ ಸೈಕ್, ಅದಕ್ಕ ಮ್ಯಾಲ ಏನ್ ಗೊತ್ತಾ? ಸೊ ಸೂರತ್ ಕಲ್ ಲೈಟ್ ಹೌಸ್ಗೆ ತಾವೆಲ್ಲರೂ ಬಂದ್ರೆ, ಅಂಡ್ ಫ್ಯಾಮಿಲಿ ಜೊತೆ ಬಂದ್ರು ಪರವಾಗಿಲ್ಲ, ಫ್ರೆಂಡ್ಸ್ ಜೊತೆ ಬಂದ್ರು ಪರವಾಗಿಲ್ಲ, ಗ್ಯಾಂಗ್ ಜೊತೆ ಬಂದ್ರು ಪರವಾಗಿಲ್ಲ, ಸೂರತ್ ಕಲ್ ಲೈಟ್ ಹೌಸ್ ಮುಂದೆನೆ ಒಂದು ವಿಶ್ವಾಸ್ ಬೀಚ್ ಸ್ಟಾಲ್ ಅಂತ ಒಂದಿದೆ. ಅಲ್ಲಿ ನಿಮ್ಗೆ ಉತ್ತಮ ಮಟ್ಟವಾದಂತಹ ಮನೇಲಿ ಮಾಡಕ್ಕಿಂತ ಚೆನ್ನಾಗಿ ಪ್ರೀತಿಯಿಂದ ಒಂದು ಮ್ಯಾಗಿ ಮಾಡ್ಕೊಡ್ತಾರೆ. ಸೊ ಆ ಮ್ಯಾಗಿ ಕೊಡ್ತಿದಾರೆ ಅಣ್ಣ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಅಣ್ಣ ನಂಗೆ. ಕೀರ್ತಿರಾಜ್ ಶೆಟ್ಟಿ ಅಂತ ಅಣ್ಣ ಹೆಸರು. ಸೊ ಅಣ್ಣನೇ ಓನರ್ ಇದಕ್ಕೆ. ಸೊ ಅಣ್ಣ ನಂಗೆ ಮ್ಯಾಗಿ ಕೊಡ್ತಾ ಉಂಟು. ಸೊ ಮ್ಯಾಗಿ ತಿನ್ನೋಣ. ಅಂಡ್ ಇಲ್ಲಿಗೆ ಯಾರ್ಯಾರು ಲೋಕಲ್ ಲೈಟ್ಸ್ ಇದಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಮ್ಯಾಗಿ ತಿಂದಾದ್ಮೇಲೆ. ಗುರು ಮ್ಯಾಗಿ ಟೇಸ್ಟ್ ಮಾಡೋಣ ಹೆಂಗಿದೆ. ಆಕ್ಚುಲಿ ಈ ವೆದರ್ಗೂ ಈ ಮ್ಯಾಗಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಕೊಟ್ಟಿದ್ದಾರೆ. ಮಕ್ಕಳ ಮರಿಗಳ ಮನೇಲಿ ಅಮ್ಮನ ಹತ್ರ ಮ್ಯಾಗಿ ಮಾಡಿಸ್ಕೊಳದ್ ಬಿಡ್ರಿ, ಸೂರತ್ ಕಲ್ಲಿಗೆ ಬರ್ರಿ, ಲೈಟ್ ಹೌಸ್ ಮುಂದೆ ವಿಶ್ವಾಸ್ ಬೀಚ್ ಸ್ಟಾಲ್ ಬರ್ರಿ. ಎಷ್ಟಣ್ಣ ಮ್ಯಾಗಿ? 50 ರೂಪಾಯಿ. ನನ್ನ ಹೆಸರು ಹೇಳಿದ್ರೆ 5 ರೂಪಾಯಿಗೆ ಡಿಸ್ಕೌಂಟ್ ನಿಮ್ಗೆ. ಸೊ 45 ರೂಪಾಯಿಗೆ ಒಳ್ಳೆ ಮ್ಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸೂಪರ್ ಆಗಿದೆ ಗುರು ಮ್ಯಾಗಿ. ಅಂಡ್ ಫುಲ್ ತಿಂದಾದ್ಮೇಲೆ ಒಂದು ಡೀಟೇಲ್ ರಿವ್ಯೂ ಕೊಡ್ತೀನಿ. ಅಂಡ್ ಅಂಗಡಿ ತೋರಿಸ್ತೀನಿ, ಲೈಟ್ ಹೌಸ್ ಮುಂದೆ ಎಲ್ಲಿ ಬರುತ್ತೆ ಅನ್ನೋದು ತೋರಿಸ್ತೀನಿ. ಅಂಡ್ ಥ್ಯಾಂಕ್ಸ್ ಹೇಳ್ಬಿಡ್ರಪ್ಪ ನಮ್ಮ ಮನೆಗೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಮ್ಯಾಗಿ. ಏನಕ್ಕೆ ಮಾಡಿದ್ರಣ್ಣ? ಪ್ರೀತಿ. ಸೊ ಮ್ಯಾಗಿ ಪೌಡ್ರು ಏನು ಹಾಕಿಲ್ಲ, ಬರೀ ಪ್ರೀತಿಗೆ ಹಾಕಿ ಚೆನ್ನಾಗೈತೆ. ಮ್ಯಾಗಿ ಪೌಡರ್ ಹಾಕೊಟ್ರೆ ಸೈಟ್ ಬರುತ್ತೆ ಗುರು. ತುಂಬಾ ಚೆನ್ನಾಗಿದೆ. ತಿಂದಾದ್ಮೇಲೆ ನಾವು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಗೈಸ್ ನೋಡ್ರಪ್ಪ, ಲೈಟ್ ಹೌಸ್ ಇಲ್ಲೇ ಇದೆ. ಸೊ ಲೈಟ್ ಹೌಸ್ ನೋಡಿ, ಲೈಟ್ ಹೌಸ್ ಮುಂದೆನೆ ನಮ್ಗೆ ಇದೊಂದು ಸ್ಟಾಲ್ ಕಾಣಿಸ್ತದೆ. ಇದೊಂದು ಸ್ಟಾಲ್ ಇದೆ. ಅಂಡ್ ಈ ಸ್ಟಾಲ್ ಅಲ್ಲಿ ನಮ್ಗೆ ಈ ಸ್ಟಾಲ್ ಅಲ್ಲಿ ಏನೇನ್ ಸಿಗ್ತದೆ ಅಂದ್ರೆ ನಮ್ಗೆ, ಅಂಡ್ ನಾನ್ ನಿಮಗ್ ತೋರಿಸ್ತೀನಿ ನೋಡಿ. ಸೊ ಈ ಸ್ಟಾಲ್ ಅಲ್ಲಿ ನಮ್ಗೆ ಕುರ್ಕುರೆ ಅಂದ್ರೆ ಅಂಪು ತುಮಕು ಏನೇನ್ ಬೇಕು ಎಲ್ಲ ಸಿಗುತ್ತೆ. ಅಂಡ್ ಇವರೆಲ್ಲ ಕಲಾಕಾರ ಗಾಯ್ಸ್ಗಳು ಇವರೆಲ್ಲ. ಅಂಡ್ ಏನ್ ಗೊತ್ತಾ ಇವರು ಅಂಗಡಿ ಓನರ್ ಆಗಿದ್ದಾರೆ. ಅಂಡ್ ಈ ಒಂದು ಸ್ಟಾಲ್ಗೆ ಅಣ್ಣ ಈ ನಿಮ್ಮ ಅಂಗಡಿ ಏನೇನ್ ಸಿಗುತ್ತೆ ನೋಡಿ ಅಲ್ಲಿ. ಬಟ್ ಸ್ಟಿಲ್ ನೀವ್ ಹೇಳಿ ನಮ್ಮ ವೆಜ್ ಮ್ಯಾಗಿ, ಎಗ್ ಮ್ಯಾಗಿ, ಚೀಸ್ ಮ್ಯಾಗಿ, ಚರ್ಮುರಿ, ಬಾಯ್ಲ್ಡ್, ಬ್ರೆಡ್ ಆಮ್ಲೆಟ್, ಚೀಸ್ ಆಮ್ಲೆಟ್, ಎಲ್ಲ ಇಲ್ಲೇ ರೆಡಿ ಮಾಡ್ಕೊಡೋಂಥದ್ದು. ಆರ್ಡರ್ ಮಾಡ್ಕೊಟ್ಟಾದ್ಮೇಲೆ ರೆಡಿ ಮಾಡ್ಕೊಡೋದು. ಸೊ ಗೈಸ್ ಇಲ್ಲಿ ಏನೇ ತಗೊಂಡ್ರು ನೀವು ಫ್ರೆಶ್, ಬಿಕಾಸ್ ಏನು ಕೇಳಿಲ್ಲ, ರೆಡಿ ಮಾಡಿ ಯಾವಾಗ ಯಾರು ಬರ್ತಾರೆ ಅಂತ ಗೊತ್ತಿಲ್ಲದೆ ಕಾರಣ ಬಂದು ಏನ್ ಆರ್ಡರ್ ಕೊಡ್ತಾರೆ ಅದಾದ್ಮೇಲೆ ರೆಡಿ ಮಾಡ್ಕೊಡೋ ಅಂತ ಒಂದು ಪದ್ಧತಿ ಇದೆ. ಅಂಡ್ ತಾವೆಲ್ಲರೂ ಈ ಸೂರತ್ ಕಲ್ ಬಂದಾಗ, ಲೈಟ್ ಹೌಸ್ ವಿಸಿಟ್ ಮಾಡಿದಾಗ ಇಲ್ಲೇ ನಮ್ಮ ಕೀರ್ತಿ ಅಂತವ್ರು ಇರ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ನಿಮ್ಗೆ ಏನೇ ಬೇಕಿದ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ. ಅಂಡ್ ಸುಮಾರು ಲಾಡ್ಜಸ್ ಗಳೆಲ್ಲ ಇದೆ, ಅವ್ರನ್ನ ಕೇಳಿದ್ರೆ ನಿಮ್ಗೆ ಲಾಡ್ಜ್ ಗಳ ವ್ಯವಸ್ಥೆ ಕೂಡ ಆಗುತ್ತೆ. ಅಂಡ್ ಕಮ್ಮಿ ರೇಟ್ ಇಂದ ಇದ್ದು ದ ಟಾಪ್ ಮೋಸ್ಟ್ ಕ್ವಾಲಿಟಿ ಆಫ್ ಲಾಡ್ಜಸ್ ಕೂಡ ಅವ್ರನ್ನ ಕೇಳಿದ್ರೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಹಿಂದೆ ಇವರೆಲ್ಲ ನಮ್ಮ ಗಾಯ್ಸ್ ಲೋಕಲ್ ಲೈಟ್ಸ್, ಇವರೆಲ್ಲ ಪರಿಚಯ ಮಾಡ್ಸೋಣ. ನನ್ನ ಹೆಸರು ನಿತಿಲ್. ತೂರಿ ಅಂತ ಕರಿತಿದ್ರಲ್ಲ, ಏನಕ್ಕೆ? ತೂರಿ ಅಂತ ಎಂತಲ್ಲ, ಒಂದು ಮ್ಯಾಚ್ ಅಲ್ಲಿ 5 ಕ್ಯಾಚ್ ಹಿಡಿದು 1 ಕ್ಯಾಚ್ ಬಿಟ್ಟೆ. ಬಟ್ 5 ಕ್ಯಾಚ್ ನೆನಪಲ್ಲಿ ಇಟ್ಕೊಳ್ಳಲ್ಲ, ಒಂದೇ ಕ್ಯಾಚ್. ಬಟ್ ಇನ್ನೊಬ್ರು ಅಲ್ಲಲ್ಲ, ಸುಮ್ಮನೆ ಹೇಳಿದ್ದು 5 ಕ್ಯಾಚ್ ಅಲ್ಲಿ 1 ಕ್ಯಾಚ್ ಮಾತ್ರ ಇರ್ತದ್ದು. ಅಲ್ಲ ಬೈ, ನನ್ಗೆ ಏನ್ ಇಷ್ಟ ಆಯ್ತಂದ್ರೆ, ಗೊತ್ತಾ, ನಿಮ್ಗೆ 22-32 ಅಂತ ಕರಿತಿದ್ರೆ ಯಾರು, ಬಟ್ ಐ ಡೋಂಟ್ ನೋ, ನಂಗೆ ಏನು ಅಂತಾನು ಗೊತ್ತಿಲ್ಲ. ಬಟ್ 22-32 ಅಂದ್ರೆ ಏನ್ ಬೈ? ಬಟ್
ಇಲ್ಲಿ ಆಗಿದೆ ಸರ್, ಇಷ್ಟೊತ್ತಂಗ ಕರೀತಿಲ್ಲ. ಇವಾಗ ಕರ್ದಿದ್ದ. ಇವಾಗ ಕರ್ದಿದ್ದ. ಓಕೆ ಬೈ, ನಿಮ್ಮ ಹೆಸರು? ನನ್ನ ಹೆಸರು ಸುಜನ್ ಅಂತ. ಯಾವ ಊರು ಬೈ? ನಂದಿದೆ ಸೋತ್ಕಾಲ್. ಬಟ್ ಮಡಿಕೇರಿ ಅಡಿಕೇರಿ ಇದು ಅಪ್ಪಂದು. ಇದು ಮಂಗಳೂರು ಸ್ವಲ್ಪ ಇದಿದೆ. ಯಾವ್ದಿದೆ? ನಾಡು ಮತ್ತು ಮೋಟು ಮತ್ತು ಪಕ್ಕ ಬಂದಿದೆ. ನಿಮ್ಮ ಹೆಸರಣ್ಣ? ನಿಮ್ಮ ಹೆಸರು? ಬನ್ನಿ ಬನ್ನಿ, ಇಟ್ಸ್ ಓಕೆ. ಬನ್ನಿ ಬನ್ನಿ, ಈಚೆ ಬನ್ನಿ. ಮಳೆ ಕೊಡ್ಲ ಹೆಂಗೆಲ್ಲ ಮೂಲು ಮ್ಯಾಗಿಲ ಚರ್ಮರ್ಲುಂಡು ಬಲಿ. ನೀವ್ ಮಾತಾಡ್ತಿರೋ ತುಳುನಾ? ಓಕೆ ಗಾಯ್ಸ್, ಅವರು ತುಳು ಏನು ಬೈಲಿಲ್ಲ ನಿಮ್ಗೆ. ಮ್ಯಾಗಿ ತಿಂತೀರಾ ಅಂತ ಕೇಳಿಲ್ಲ ಆಕ್ಚುಲಿ. ಎಸ್, ನೀವು ಇದೇ ಊರಣ್ಣ? ಫೇಮಸ್ ಬೈಗಲ್ ಅಂದ್ರೆ ಒಂದು ಮಾತ್ರ. ಓಕೆ, ಫ್ರೆಂಡ್ಶಿಪ್ ಸಹ ಬೈತಾರೆ, ತುಂಬಾ ಟೆನ್ಷನ್ ಸಹ ಬೈತಾರೆ, ಫ್ರೆಂಡ್ಶಿಪ್ ಸಹ ಬೈತಾರೆ, ತುಂಬಾ ದೋಸ್ತಿ ಕ್ಲೋಸ್ ಇರ್ತಾರಲ್ಲ ಅವ್ರಿಗೆ ಸಹ ಬೈತಾರೆ. ಅದು ಬೈದ್ ಒಂದೇ ವರ್ಡ್ಸ್, ಬ್ಯಾವರ್ಸಿ. ಬ್ಯಾವರ್ಸಿ ಅನ್ನೋದು ನಮ್ಮೂರ್ ಸೈಡ್ ಎಲ್ಲ ಬ್ಯಾವರ್ಸಿ ಏನ್ ಬರೆದ್ರೆ ಕರೆದ್ ಬಿಟ್ರೆ ಮುಗೀತು. ಕೊಡೆಯದೇ ಇಲ್ಲಿ ಬ್ಯಾವರ್ಸಿ ಅಂತ ಕರೆದ್ರೆ ಒಬ್ಬನಿಗೆ ಫ್ರೆಂಡಿಗೆ ಸಹ ಬ್ಯಾವರ್ಸಿ ಅಂತ ಕರಿತೀವಿ. ಸೊ ಬೇವರ್ಸಿ ಅಂದ್ರೆ ನಿಮ್ಗೆ ಇಲ್ಲೊಂದು ಕಿರೀಟ ಕೊಟ್ಟಂಗೆ, ಇನ್ನೊಂದು ಬಿರುದು ಸಿಕ್ಕಿದಂಗೆ ಅವನಿಗೆ. ನಮ್ಮೂರ್ ರಟ್ಟೆ ಆಡ್ಕೊಂಡು ನೋಡಿ. ಫೇಮಸ್ ಬನ್ನಿ ಮುಂದೆ. ಯಾಕೆ ನಾನು ನಿಮ್ಗೆ ಅಲ್ಲಲ್ಲ, ನಮ್ ಫಾಲೋವರ್ಸ್ ಎಲ್ಲ ಮೆಸೇಜ್ ಮಾಡಲ್ಲ. ಬನ್ನಿ ನಿಮ್ಗೆ ಬನ್ನಿ. ನಾಚ್ ಎಂತ ಮಾರ, ನಮ್ಮ ಊರಲ್ಲಿ ಹೆಣ್ಣೋಡ ಹುಡುಗರು ಹಿಂಗ್ ನಾಚ್ಕೊಡಲ್ಲ. ಸ್ವಲ್ಪ ಬನ್ನಿ, ಇಷ್ಟು ಚೆನ್ನಾಗಿ ಬಾಡಿ ಬೆಳೆಸ್ಕೊಂಡಿದೀರಿ. ಜಿಮ್ ಮಾಡ್ತೀರಾ? ಪವನ್ ಹಾಯ್. ಸೊ ಅವ್ರ ಹೆಸರು ಪವನ್ ಅಂತ ಗೊತ್ತಿರಲಿಲ್ಲ, ಹಿಂದೆ ಟಿ ಶರ್ಟ್ ಮಾಡಿತ್ತು, ಸೊ ಕರ್ದೆ. ಬ್ರದರ್ ಏನ್ ತಿಂತೀರಾ ಬೈ? ಎಂತಿಲ್ಲ. ಜಿಮ್ ಮಾಡ್ತೀರಿ? ಎಷ್ಟೇ ಅವ್ರು ಜಿಮ್ ಮಾಡ್ತೀರಿ ಡೈಲಿ? ನಾನು ಒಂದು ಗಂಟೆ ಮಾಡ್ತೇನೆ. 1 hour ಡೈಲಿ? ಯಾವತ್ತು ಬ್ರೇಕ್ ತಗೊಂಡಿಲ್ಲ? ಇನ್ನೇ ಹೋಗ್ಲಿಲ್ಲ. ಅಂಡ್ ಅಲ್ಲಿ ಫುಲ್ ಕೂಳೆ ಕೂಡ ಬಾಯ್ಸ್ ಇದಾರೆ. ಅವ್ರ 4 ಜನ ಮಾತಾಡ್ಸ್ಕೊಂಡ್ ಬರೋಣ. ಹೌದೌದೌದು. ಸೊ ಇವರು ನೋಡಿ ಸೀರಿಯಸ್, ನೋ 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 ಬೈ, ಪ್ಲೀಸ್ ಬನ್ನಿ. ಅಣ್ಣ ನಮಸ್ತೆ ಅಣ್ಣ, ನಾನು ಮಂಡ್ಯದಿಂದ. ನಮ್ ಜೊತೆ ಇದ್ದಾರೆ ಗಿರಿ ಅಣ್ಣ. फिर से आ गए रे बाबा, इधर जहर खाने का पैसा नहीं है, तू जा रे ನಾನ್ ಮಂಡ್ಯದಿಂದ ಬಂದಿರೋದು. ಐ ಆಮ್ ಯೂಟ್ಯೂಬ್. ಸೊ ಇವೆಲ್ಲ ಕವರ್ ಮಾಡಕ್ ಬಂದಿದ್ದೀನಿ. ಅಂಡ್ ನಿಮ್ಮ ಹೆಸರು ಅಣ್ಣ? ನಂದು ಗಿರಿ ಅಂತ. ಏನ್ ಕೆಲಸ ಮಾಡೋದು? ಪ್ರವೀಣ್ ಅನ್ನ. ಏನ್ ಕೆಲಸ ಮಾಡೋದು? ನಾನು ಕೆಲಸವಿಲ್ಲ, ಕಾರ್ಯವಿಲ್ಲ, ನಾವು ಇದೆ. ಜಾಲಿ ಬಾಯ್. ಇಲ್ಲ, ಸುಮ್ಮನೆ ಓನ್ ಟ್ಯಾಂಕರ್ ಇದೆ, ಡಾಮರ್ ಇತ್ತು. ಪ್ಲೀಸ್ ಹೇಳಿ, ನಾಚ್ಕೊಬಿಟ್ರೆ ರೈಟ್. ಒಂದಷ್ಟು ಜನ ನೋಡ್ತಾರೆ, ಒಂದಷ್ಟು ಜನ ಇನ್ಸ್ಪಿರೇಷನ್ ಆಗ್ತಾರೆ. ನೀವು ಮಾತಾಡೋದ್ರಿಂದ ಇಲ್ಲಿ ಜನರ ಬದುಕು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೊ ದಟ್ಸ್ ಇಟ್. ಮಲೆ ಮೀನು ಓಕೆ. ಸೊ ಮೀನೆಲ್ಲ ತಿಂತೀನಿ, ಬಟ್ ನಂಗೆ ಮೀನ್ ಇಷ್ಟ ಇಲ್ಲ. ಹಾ ಓಕೆ. ಇಷ್ಟು ಒಂದು ಜೆನ್ಯೂನ್ ಆಗಿ ಮಜಾ ಮಾಡ್ಕೊಂಡಿರೋ ಗ್ಯಾಂಗ್ ನಾನು ಎಲ್ಲೂ ನೋಡೇ ಇಲ್ಲ. ಅಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಅದೊಂದು ಕಾರಣದಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿರೋ ಹುಡುಗರೆಲ್ಲ ಫುಲ್ ಚಿಲ್ ಆಗಿದ್ದಾರೆ. ಸೊ ಬನ್ನಿ, ಇದು ಈ ಒಂದು ವಿಶ್ವಾಸ್ ಬೀಚ್ ಸ್ಟಾಲ್ ಸೂರತ್ ಕಲ್ಲಿನ ಒಂದು ಗ್ಯಾಂಗ್ ಬೆಟಾಲಿಯನ್. ಇಷ್ಟು ಜನ ಇಲ್ಲೇ ಸೇರ್ತೀರಾ? ಯಾವಾಗ ರೆಗ್ಯುಲರ್ ಆಗಿ ಇಲ್ಲೇ ಇರುವುದಾ? ಒಂದು ಇಲ್ಲಿ ಡೈಲಿ ಒಂದು 200ಕ್ಕಿಂತ ಜನ ಬರ್ತಾರೆ. ಡೈಲಿ ಮ್ಯಾಗಿ ತಿನ್ಲಿಕ್ಕೆ ಬರ್ತಾ ಇರುತ್ತೆ, ಹೋಗ್ತಾ ಇರ್ತಾರೆ. ಬಟ್ ಇದೊಂದು ಬೆಟಾಲಿಯನ್ ಯಾವಾಗೂ ಇಲ್ಲಿ. ಸೊ ಗೈಸ್, ಐ ಆಮ್ ಸೋ ಹ್ಯಾಪಿ. ನೀವ್ ಆಲ್ರೆಡಿ ನೋಡಿದ್ರ ನಾನೊಂದು ನಾನು ಶ್ರೀಲಂಕಾ ಹೋದಾಗೂ ಒಂದು ಬ್ಯಾಚ್ ಸಿಕ್ಕಿತ್ತು. ಬಟ್ ಇಷ್ಟು ಮಜವಾಗಿ, ಇಷ್ಟು ಆರಾಮ್ಸೆ ಚಿಲ್ ಗೈಸ್ ನಾನು ಎಲ್ಲೂ ನೋಡಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್. ಮಂಗಳೂರಿಗೆ ಬಂದು ನಂಗೆ ಈ ರೀತಿ ಒಂದು ಫ್ಯಾಮಿಲಿ ಸಿಕ್ತು ಅಂತ. ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಅಂಡ್ ನಿಮ್ ಅಂಗಡಿಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ನನ್ನ ಕಡೆಯಿಂದ, ನನ್ನ ಫಾಲೋವರ್ಸ್ ಕಡೆಯಿಂದ ಈ ಒಂದು ಶಾಪ್ಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಎಲ್ಲ ಇಲ್ಲೇ ಬರಕ್ಕೆ. ಅಂಡ್ ನನ್ನ ಫ್ರೆಂಡ್ಸ್ ಇನ್ಫ್ಲೂಯೆನ್ಸರ್ಸ್ ಯೂಟ್ಯೂಬರ್ಸ್ ಇದಾರೆ. ಐ ಟೆಲ್ ದೆಮ್ ಟು ಪ್ರಮೋಟ್ ದಿಸ್ ವಿಡಿಯೋ. ಏನಕ್ಕಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದ್ರೆ. 27 ವರ್ಷದಿಂದ ಅಂಗಡಿ ಶುರು ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅನ್ಬೋದಣ್ಣ. ಈ ಒಂದು 27 ವರ್ಷದಿಂದ ಮಾಡಿರೋ ಇದು ಇನ್ನೊಂದು 200 ವರ್ಷ ಹೋಗ್ಲಿ ಅಂತ ನಾನು ಕೇಳ್ತೀನಣ್ಣ. ಥ್ಯಾಂಕ್ ಯು ಸೋ ಮಚ್. ನನಗೆ ಮ್ಯಾಗಿ ಎಲ್ಲ ಮಾಡ್ಕೊಟ್ಟಿದ್ದೀರಾ ತುಂಬಾ ಪ್ರೀತಿಯಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಸೊ ಗೈಸ್, ಇದು ನಮ್ಮ ವಿಶ್ವಾಸ್ ಬೀಚ್ ಸ್ಟಾಲ್ ಒಂದು ಕತೆ.
ಇದನ್ನ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಹಾಕ್ತಾ ಇದೀನಿ, ಏನಕ್ಕಂದ್ರೆ ಇಲ್ಲಿಯ ಒಂದು ಜನಗಳ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನ ಥ್ಯಾಂಕ್ ಯು.